ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕುಳಿತು ಸಾಲ ಮನ್ನಾ ಮಾಡ್ತಾ ಇರಬಹುದು. ಈ ಬಗ್ಗೆ ಬಿಜೆಪಿ MLC ರವಿಕುಮಾರ್ ವ್ಯಂಗ್ಯ ಆಡಿದ್ದು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೂತು ಸಾಲ ಮನ್ನಾ ಮಾಡ್ತಾರೆ. ಈ ಬಗ್ಗೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಈ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೂತು ಸಾಲ ಮನ್ನಾ ಮಾಡ್ತಾರೆ ಎನ್ನುವಂತಹ ವ್ಯಂಗ್ಯವನ್ನ ಬಿಜೆಪಿ MLC ರವಿಕುಮಾರ್ ಮಾಡಿದ್ರು. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ನಲ್ಲಿದ್ದು ಬರ ಪರಿಹಾರವ ಕಾಮಗಾರಿಯನ್ನ ಮಾಡಿಸ್ತಾ ಇರಬಹುದು ಅಥವಾ ಬರ ಕಾಮಗಾರಿಯನ್ನ ಅಲ್ಲಿಯೇ ಕುಳಿತು ಮಾಡಿಸ್ತಾ ಇರಬಹುದು ಅನ್ನುವಂಥ ವಿಚಾರವನ್ನ ರವಿಕುಮಾರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ವಾಗ್ದಾಳಿಯನ್ನು ನಡೆಸಿದ್ರು ಕಾಂಗ್ರೆಸ್ನ ವಿರುದ್ಧ, ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ, CM ಕುಮಾರಸ್ವಾಮಿ ವಿರುದ್ಧ. ಈಗಲ್ಟನ್ ರೆಸಾರ್ಟ್ನವರು ಸರ್ಕಾರಕ್ಕೆ ಬಾಕಿ ಕೊಡಬೇಕಿದೆ, 982 ಕೋಟಿ ರೂಪಾಯಿ ಬಾಕಿ ಕೊಡಬೇಕಿದೆ, ಕಂದಾಯವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂಥ ರೆಸಾರ್ಟ್ನಲ್ಲಿ ಉಳಿಯೋ ಮೂಲಕ ಅಕ್ರಮದ ರೆಸಾರ್ಟ್ ಏನಿದೆ ಅಲ್ಲಿ ಉಳಿದುಕೊಳ್ತಾ ಇದ್ದಾರೆ. ಈ ಬಾಕಿಯನ್ನ ಮನ್ನಾ ಮಾಡಿಸೋದಕ್ಕೆ ರೆಸಾರ್ಟ್ಗೆ ಹೋಗಿದ್ದಾರಾ ಕಾಂಗ್ರೆಸ್ನ ನಾಯಕರು ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ MLC ರವಿಕುಮಾರ್ ಕೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂಥ ಅವರು ಬೇರೆ ಬೇರೆ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದು, ಅದರಲ್ಲೂ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲಾರು ಕುಳಿತು ಸಾಲ ಮನ್ನಾ ಮಾಡಿಸ್ತಾ ಇರಬಹುದು, ಬರ ಅಧ್ಯಯನವನ್ನು ಕೂಡ ಅಲ್ಲೇ ರೆಸಾರ್ಟ್ನಲ್ಲೇ ಕುಳಿತು ಮಾಡ್ಬೋದು, ಬರ ಕಾಮಗಾರಿ ಕೂಡ ಅಲ್ಲೇ ಕೂತು ನಡೆಸಬಹುದು. ಇವೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತ ಪ್ರಶ್ನೆ ಕೇಳಿದ್ದಾರೆ ಬಿಜೆಪಿ MLC ರವಿಕುಮಾರ್. 982 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ಕೊಡಬೇಕು ಅಂತ ಹೇಳಿ AT ರಾಮಸ್ವಾಮಿ ಅವರು, ಅವರ ಬಗ್ಗೆ ಬಹಳ ಗೌರವ ಇದೆ ನಮಗೆ. ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು, ಯಾಕಿನ್ನು ಟ್ಯಾಕ್ಸ್ ಅನ್ನ ತೆಗೆದುಕೊಂಡಿಲ್ಲ ಸರ್ಕಾರ. ಕೋರ್ಟು ಈ ಸರ್ಕಾರಕ್ಕೆ ಛೀಮಾರಿ ಹಾಕ್ತು, ಯಾಕೆ ಟ್ಯಾಕ್ಸ್ ಅನ್ನು ವಸೂಲಿ ಮಾಡಿಲ್ಲ ಅಂತ. ಈ ಟ್ಯಾಕ್ಸ್ ಅನ್ನು ಮನ್ನಾ ಮಾಡ್ಲಿಕ್ಕೆ ಹೊರಟಿದ್ಯಾ ಈ ಸರ್ಕಾರ? ಅಂಥ ಮರ್ಯಾದಾ ಪುರುಷೋತ್ತಮರು ಯಾಕೆ ಆ ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡಿದ್ದಾರೆ, ಆಡಳಿತವನ್ನು ನಡೆಸ್ತಾ ಇದ್ದಾರೆ? ಆ ಈಗಲ್ಟನ್ ಮ್ಯಾನೇಜ್ಮೆಂಟ್ಗೆ ಈ ಸರ್ಕಾರ ಬಲಿಯಾಯ್ತಾ, ಅಥವಾ ಈಗಲ್ಟನ್ ರೆಸಾರ್ಟ್ನವರು ಕೂಡ ಈ ಸರ್ಕಾರದಲ್ಲಿ ಪಾಲುದಾರರ ಅಂಥೇಳಿ ಈ ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು ಅಂತ ಕೇಳ್ತೇನೆ. 982 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ವಸೂಲಿ ಯಾವತ್ತು ಮಾಡ್ತೀರಾ? ಒಳಗೆ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಏನು ಈಗಲ್ಟನ್ ರೆಸಾರ್ಟ್ಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ, ಮುಖ್ಯಮಂತ್ರಿಗೂ, DK ಶಿವಕುಮಾರ್ಗೂ, ಸಿದ್ದರಾಮಯ್ಯ ಅವ್ರಿಗೂ ಒಳ ಒಪ್ಪಂದ ಏನಾಗಿದೆ ಅಂಥೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ.